ಶ್ರೀ ಮಹದೇಶ್ವರ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಕುಂಬಾರಕೊಪ್ಪಲು ಮೈಸೂರು ಇದರ ದಿನಾಂಕ 29/3/2025 ನಡೆದಂತಹ ಆಡಳಿತ ಮಂಡಳಿಯ ನಿರ್ದೇಶಕರ ಸಾಮಾನ್ಯ ಚುನಾವಣೆಯಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳು ಗಳಿಸಿದ ಒಟ್ಟು ಮತಗಳ ವಿವರವನ್ನು ನಾನು ಫಸ್ಟ್ ಹೇಳ್ತಾ ಇದ್ದೀನಿ, ಆಮೇಲೆ ರಿಸಲ್ಟ್ ಡಿಕ್ಲೇರ್ ಮಾಡ್ತೀನಿ. ಕ್ರಮ ಸಂಖ್ಯೆ 1 ಆದರ್ಶ್ ಬಿ ಸಾಮಾನ್ಯ 161. ಕ್ರಮ ಸಂಖ್ಯೆ 2 ದೇವಿ ಚೇತನ್ ಸಾಮಾನ್ಯ 399. ಕ್ರಮ ಸಂಖ್ಯೆ 3 ಚಂದ್ರಶೇಖರ್ ಕೆಟಿ ಸಾಮಾನ್ಯ 214. ಕ್ರಮ ಸಂಖ್ಯೆ 4 ಜೆ ಜವರೇಗೌಡ ಸಾಮಾನ್ಯ 77. ಕ್ರಮ ಸಂಖ್ಯೆ 5 ನವೀನ್ ಕುಮಾರ್ ಜೆ ಸಾಮಾನ್ಯ 208. ಕ್ರಮ ಸಂಖ್ಯೆ 6 ಪಂಚಮಿ ಎಚ್ಎಸ್ ಮಹಿಳಾ ಮೀಸಲು 291. ಕ್ರಮ ಸಂಖ್ಯೆ 7 ಮಂಜುನಾಥ್ ಜಿ ಸಾಮಾನ್ಯ 300. ಕ್ರಮ ಸಂಖ್ಯೆ 8 ರಾಮಕೃಷ್ಣ ಸಾಮಾನ್ಯ 197. ಕ್ರಮ ಸಂಖ್ಯೆ 9 ಎಂ ಲೋಕೇಶ್ ಸಾಮಾನ್ಯ 247. ಕ್ರಮ ಸಂಖ್ಯೆ 10 ಶಿವಕುಮಾರ್ ಎಚ್ ಸಾಮಾನ್ಯ 253. ಕ್ರಮ ಸಂಖ್ಯೆ 11 ಶೀಲಾ ಎಸ್ ಮಹಿಳಾ ಮೀಸಲು 163. ಕ್ರಮ ಸಂಖ್ಯೆ 12 ಶೋಭಾ ಜಿ ಮಹಿಳಾ ಮೀಸಲು 291. ಕ್ರಮ ಸಂಖ್ಯೆ 13 ಸತೀಶ್ ಕೆ ಸಾಮಾನ್ಯ 327. ಕ್ರಮ ಸಂಖ್ಯೆ 14 ಹೇಮಂತ್ ಕುಮಾರ್ ಸಾಮಾನ್ಯ 272. ಸೊ ಈಗ ಒಟ್ಟು 13 ಸ್ಥಾನಗಳಿಗೆ ಎಲೆಕ್ಷನ್ ಮಾಡಿದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಾನು 7 ಜನ ಜನರಲ್ ಸೆಲೆಕ್ಟ್ ಆಗಿದ್ದಾರೆ, 2 ಲೇಡೀಸ್, 1 ಹಿಂದುಳಿದ ವರ್ಗ ಎ, ಹಿಂದುಳಿದ ವರ್ಗ ಬಿ 2, ಪರಿಶಿಷ್ಟ ಜಾತಿ 1, ಪರಿಶಿಷ್ಟ ಪಂಗಡ 1, ಯಾರು ಇದಾಗಿದ್ದಾರೆ ಅಂತ ಹೇಳ್ತೀನಿ. ಇನಾನಮಸ್ ಆಗಿ 4 ಡಿಕ್ಲೇರ್ ಆಗಿದೆ. ಫಸ್ಟ್ ಇವತ್ತಿನ ಮತದಾನ ನಡೀತಲ್ವಾ, ಅದ್ರದ್ದು ರಿಸಲ್ಟ್ ಶೀಟ್ ಘೋಷಣೆ ಮಾಡ್ತಾ ಇದ್ದೀನಿ. 1 ನಿಮಿಷ. ಮೊದಲನೇದು ಸಾಮಾನ್ಯ KV ಚೇತನ್ ಕುಂಬಾರಕೊಪ್ಪಲು ಮೈಸೂರು ಸಾಮಾನ್ಯದಲ್ಲಿ 1, ಸತೀಶ್ ಕೆ ಸಾಮಾನ್ಯದಲ್ಲಿ 2ನೇವರು, ಮಂಜುನಾಥ್ ಜಿ ಸಾಮಾನ್ಯದಲ್ಲಿ 3ನೇವರು, 4ನೇವರು ಹೇಮಂತ್ ಕುಮಾರ್ ಎಂ, ನೆಕ್ಸ್ಟ್ 5 ಶಿವಕುಮಾರ್ ಹೆಚ್, 6ನೇವರು ಎಂ ಲೋಕೇಶ್ ಅವರು ಸಾಮಾನ್ಯದಲ್ಲಿ, ಚಂದ್ರಶೇಖರ್ ಕೆಟಿ ಸಾಮಾನ್ಯದಲ್ಲಿ 7ನೇವರು, ಪಂಚಮಿ ಎಚ್ಎಸ್ ಇವರು ಫಸ್ಟ್, ಮತ್ತೆ ಶೋಭಾಜಿ ಇವರು ಫಸ್ಟ್. ನೆಕ್ಸ್ಟ್ ಇನಾನಮಸ್ ಆಗಿರೋದು ಅವಿರೋಧವಾಗಿ ಆಯ್ಕೆಯಾಗಿರೋರು, ಅದರಲ್ಲಿ ಹಿಂದುಳಿದ ವರ್ಗ ಪ್ರವರ್ಗ ಎ ನಲ್ಲಿ ಸೀತಾರಾಮು ಕೆವಿ, ನೆಕ್ಸ್ಟ್ ಹಿಂದುಳಿದ ವರ್ಗ ಬಿ ನಲ್ಲಿ ಮಹೇಶ್ ಸಿ, ಪರಿಶಿಷ್ಟ ಜಾತಿನಲ್ಲಿ ಪ್ರಕಾಶ್ ಎಂ, ನೆಕ್ಸ್ಟ್ ಪರಿಶಿಷ್ಟ ಪಂಗಡದಲ್ಲಿ ರಮೇಶ್ ನಾಯಕ್ ಎಂ. ಇದಿಷ್ಟು ಇವತ್ತು. ದಯವಿಟ್ಟು ಈ ಚುನಾವಣೆಗೆ ಸಹಕಾರ ನೀಡಿದಂತಹ ನಿಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನ ಸಲ್ಲಿಸ್ತಾ
ಮೇಡಮ್, ಮೊದಲಿಗೆ ನನ್ನ ಇದು ಮೊದಲನೇ ಚುನಾವಣೆ. ನಾನು ಹುಟ್ಟೂರಾದ ಕುಂಬಾರ ಕೊಪ್ಪಲಿನ ಎಲ್ಲ ಹಿರಿಯರು ಮತ್ತು ನನ್ನ ಯುವಕ ಮಿತ್ರರು ಸೇರಿ ಅತಿ ಹೆಚ್ಚು ಮತ ನೀಡಿ ನನ್ನ ಗೆಲ್ಲಿಸಿದ್ದಾರೆ. ಇದು ನನ್ನ ಜೀವನದ ಪ್ರಥಮ ಹೆಜ್ಜೆ ಅಂತ ಭಾವಿಸ್ತೇನೆ. ನನ್ನ ಊರಿನ ಜನರಿಗೆ ನನ್ನ ವೈಯಕ್ತಿಕವಾಗಿ ನನ್ನ ಕುಟುಂಬ ಪರವಾಗಿ ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ಜೊತೆಗೆ ಇವತ್ತೇನು ನಾವು ಟೀಮ್ ಚುನಾವಣೆಯಲ್ಲಿ ನಿಂತಿದ್ದೋ, ಸುಮಾರು 13 ಜನ ನಿಂತಿದ್ರಲ್ಲಿ 14 ಜನದಲ್ಲಿ 11 ಜನ ನಾವು ಈಗ ಗೆದ್ದಿದ್ದೀವಿ. ನಮ್ಮ ತಂಡದಲ್ಲಿ ಈ ಒಂದು ಜೈಗೆ ಕಾರಣಕರ್ತರಾದಂಥ ನಮ್ಮ ಎಲ್ಲ ಹಿರಿಯ ಮುಖಂಡರುಗಳು, ಜಯರಾಮನವರಾಗ್ಬೋದು, ಶಿವಮಾದಣ್ಣವರಾಗ್ಬೋದು, ರಾಜೇಂದ್ರನವರಾಗ್ಬೋದು, ಚಿಕ್ಕಣ್ಣವರಾಗ್ಬೋದು, ನಮ್ಮ ಹಿರಿಯರಾದಂಥ ರಾಮಕೃಷ್ಣನವರಾಗ್ಬೋದು ಮತ್ತು ನಮ್ಮ ಎಲ್ಲ ಹಿರಿಯ ಸದಸ್ಯರುಗಳಿದ್ದಾರೆ ಈ ಒಂದು ಸಂಸ್ಥೆಯಲ್ಲಿ. ಎಲ್ಲರ ಸಹಕಾರದಿಂದ ಇವತ್ತು ನಮ್ಮ ತಂಡ ಗೆದ್ದಿದೆ. ಮುಂದೆ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಬಾರದಂತೆ ನಮ್ಮೂರಿನ ಈ ಒಂದು ಸೊಸೈಟಿನ ನಾವೊಂದು ಏನು ಉನ್ನತ ಮಟ್ಟಕ್ಕೆ ತಗೋಬೇಕಂತ ಹೇಳಿ ನಾವೆಲ್ಲ ಆಯ್ಕೆ ಮಾಡಿದ್ದಾರೆ ಮತದಾರರು. ಅದನ್ನ ಮಾತನ್ನು ಉಳಿಸ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ಇದನ್ನ ನೆಕ್ಸ್ಟ್ ಚುನಾವಣೆ ಒಳಗೆ ಏನು ಟ್ರಾನ್ಸಾಕ್ಷನ್ ಆಗಿದೆ ಈ ಒಂದು ಸೊಸೈಟಿಯಲ್ಲಿ, ಇದು ಅತಿ ಬಡವರಿಗೆ ಎಲ್ಲರ ಸಹಕಾರದಿಂದ ಸಹಾಯ ಆಗುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ಮೊದಲಾಗಿ ನಂಗೆಲ್ಲ ಮತ ಕೊಟ್ಟಂತ ಎಲ್ಲರೂ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲ ದೇವರಿಷ್ಟೇ, ಅದರಿಂದ ಎಲ್ಲರ ಸಹಕಾರ ನಮ್ಮ ತಂಡದವರು ಎಲ್ಲರ ಪರಿಶ್ರಮ, ನನ್ನ ಸ್ನೇಹಿತರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದಂತ ಎಲ್ಲರಿಗೂ ಕೋಟಿ ಕೋಟಿ ನಮನ ಸಲ್ಲಿಸ್ತೀನಿ. ನನಗೆ ಪ್ರಾಯಶಃ ನಮ್ಮ ಈ ಗ್ರಾಮದಲ್ಲಿ ಏನು ನಮ್ಮ ಮಹದೇಶ್ವರ ವಿವಿಧೋದ್ದೇಶ ಸಹಕಾರ ಸಂಘದ ನಮ್ಮ ಇದರಲ್ಲಿ ಸೊಸೈಟಿನಲ್ಲಿ ಪ್ರಾಯಶಃ ಇಲ್ಲಿವರೆಗೂ ಒಗ್ಗಟ್ಟಾಗೆ ಹೋಗ್ಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಇಟ್ಕೊಂಡು ನಾವು ಎಲ್ಲರೂ ಸಹಕರಿಸ್ಕೊಂಡು ಹೋದೋ. ಆದರೆ ಕೆಲವು ಗುಂಪುಗಳದು, ಆದರೂ ಪರವಾಗಿಲ್ಲ, ನಮ್ಮ ಗುಂಪಿನವರು ಮೆಜಾರಿಟಿನ ಪಡ್ಕೊಂಡವ್ರೆ. ನಾವು ಅದನ್ನು ಎಲ್ಲ ನಮ್ಮವರೇ. ಆದರೆ 11ಕ್ಕೆ ಸಾಮಾನ್ಯವಾಗಿ ಇಬ್ಬರು ಬೇರೆಯವರು ಇರ್ಬೋದು, ಇಬ್ಬರೇ ಬಂದಿರೋರು, ಅವರು ನಮ್ಮ ಹುಡುಗರುಗಳೇ, ನಮ್ಮ ಜೊತೆಲೇ ಇದ್ದವರು. ಆದರೂ ನಾವು ಒಗ್ಗಟ್ಟಾಗಿ ಹೋಗ್ತೀವಿ, ಈ ಚುನಾವಣೆ ಭಾಳ ಶಾಂತಿಯುತವಾಗಿ ನಡೆದಿದೆ. ಯಾವುದೇ ಘರ್ಷಣೆ ಇಲ್ಲ. ಇವರು ನಮ್ಮ ಅಭ್ಯರ್ಥಿಗಳ ಎಲ್ಲರೂ ಗೆದ್ದಿರೋಲ್ಲ ನಮ್ಮವರೇ. ಅದರಿಂದ ಇನ್ನು ಮುಂದೆ ಒಳ್ಳೆ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ನಾವು 9 ಸ್ಥಾನಗಳಿಗೆ ಚುನಾವಣೆ ಇವತ್ತು ನಡೆದಿದ್ದು. 9 ಜನನು ಒಂದು ಗುಂಪಾಗಿ ಮಾಡಿದ್ವಿ. ಆ ಗುಂಪಿನಲ್ಲಿ ಈಗ ನಮಗೆ 7 ಜಯ ಬಂದಿದೆ. ಇನ್ನೆರಡು ಸ್ವಲ್ಪ ಕಡಿಮೆ ಅಂತರದಲ್ಲಿ ನಾವು ಸೋತಿರ್ಬೋದು. ನಮಗೆ ಮೆಜಾರಿಟಿ ಬಂದಿದೆ 7. ಅದನ್ನ ನಮ್ಮ ಒಮ್ಮತ ಈ 7 ಗೆದ್ದಿರೋದೇ ನಮ್ಮ ಒಮ್ಮತ ಅನ್ನೋಂಥ ಒಂದು ಇದನ್ನ ತೋರಿಸ್ತಿದೆ. ಅದರಿಂದ ಆ ಸೊಸೈಟಿ ಹಿತದೃಷ್ಟಿಯಿಂದ ಜನ ನಮ್ಮನ್ನ 7 ಜನ ಆಯ್ಕೆ ಮಾಡಿದ್ದಾರೆ. ಇನ್ನೂ ಇಂಡಿಪೆಂಡೆಂಟ್ಸ್ ಎಲ್ಲ ಗೆದ್ದಿದ್ದಾರೆ, ತೊಂದರೆ ಏನಿಲ್ಲ, ಒಳ್ಳೆ ಫಲಿತಾಂಶ. ಆದ್ರಿಂದ ಅದನ್ನ ನಾವು ಸ್ವಾಗತಿಸ್ತೀವಿ. ನಮ್ಮವರೇ. ಅದರಿಂದ ಇನ್ನು ಮುಂದೆ ಒಳ್ಳೆ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಮೂರು ಜನ ಮಾಜಿ ಕಾರ್ಪೊರೇಟರ್ಗಳು ಮೇಡಮ್, ನಮ್ಮ ಊರಿನ ಮುಖಂಡರುಗಳೇ. 9 ಸ್ಥಾನಗಳಿಗೆ ಚುನಾವಣೆ ಇವತ್ತು ನಡೆದಿದ್ದು. 9 ಜನನು ಒಂದು ಗುಂಪಾಗಿ ಮಾಡಿದ್ವಿ. ಆ ಗುಂಪಿನಲ್ಲಿ ಈಗ ನಮಗೆ 7 ಜಯ ಬಂದಿದೆ. ಇನ್ನೆರಡು ಸ್ವಲ್ಪ ಕಡಿಮೆ ಅಂತರದಲ್ಲಿ ನಾವು ಸೋತಿರ್ಬೋದು. ನಮಗೆ ಮೆಜಾರಿಟಿ ಬಂದಿದೆ 7. ಅದನ್ನ ನಮ್ಮ ಒಮ್ಮತ ಈ 7 ಗೆದ್ದಿರೋದೇ ನಮ್ಮ ಒಮ್ಮತ ಅನ್ನೋಂಥ ಒಂದು ಇದನ್ನ ತೋರಿಸ್ತಿದೆ. ಅದರಿಂದ ಆ ಸೊಸೈಟಿ ಹಿತದೃಷ್ಟಿಯಿಂದ ಜನ ನಮ್ಮನ್ನ 7 ಜನ ಆಯ್ಕೆ ಮಾಡಿದ್ದಾರೆ. ಇನ್ನೂ ಇಂಡಿಪೆಂಡೆಂಟ್ಸ್ ಎಲ್ಲ ಗೆದ್ದಿದ್ದಾರೆ, ತೊಂದರೆ ಏನಿಲ್ಲ, ಒಳ್ಳೆ ಫಲಿತಾಂಶ. ಆದ್ರಿಂದ ಅದನ್ನ ನಾವು ಸ್ವಾಗತಿಸ್ತೀವಿ. ಏನಿಲ್ಲ, ಇದೇ ಒಂದು ಯಾವುದೇ ರೀತಿಯ ಹಿತ ಘಟನೆ ನಡೆದಂತೆ ನಮ್ಮೂರಲ್ಲಿ ಒಗ್ಗಟ್ಟಿನಿಂದ ನಮ್ಮ ಹಿರಿಯರ ಪರಿಶ್ರಮದಿಂದ ಏನು ಇವತ್ತು ಸೊಸೈಟಿನ ಬೆಳೆಸ್ಕೊ ಬಂದಿದ್ದಾರೆ, ಅದು ಮುಂದಿನ ದಿನಗಳಲ್ಲಿ ಇವರೆಲ್ಲ ಸಹಕಾರದಿಂದ ಎಲ್ಲ ನಮ್ಮ ಈ ಮಹದೇಶ್ ಸೊಸೈಟಿನ ಎಲ್ಲ ಷೇರುದಾರರ ಪರವಾಗಿ, ಹಿರಿಯರ ಪರವಾಗಿ ನಾವು ಅವರು ಗ್ರಾಮಸ್ಥರ ಹೆಂಗೆ ಏಳಿಗೆಗೆ ಶ್ರಮಿಸಬೇಕೋ ಇವರ ಮಾರ್ಗದರ್ಶನದಲ್ಲಿ ನಾವೇನು ಗೆದ್ದಿದ್ದೀವಿ ಡೈರೆಕ್ಟರ್ಗಳು ಎಲ್ಲರೂ ಅದೇ ರೀತಿ ಮುಂದುವರಿಸ್ತೀವಿ. ಎಲ್ಲರಿಗೂ ಯುಗಾದಿ ಹಬ್ಬದ ಅಡ್ವಾನ್ಸ್ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಕುಂಬಾರಕೊಪ್ಪಲಿನ ಶ್ರೀ ಮಹದೇಶ್ವರ ವಿವಿಧೋದ್ದೇಶ ಸಹಕಾರ ಸಂಘದ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರಾದಂಥ ಚೇತನ್ ಅವರು, ಹಾಗೆ ಸತೀಶ್ ಅವರು, ಹಾಗೆ ಶಿವು ಅವರು, ಮಂಜು ಅವರು, ಚಂದ್ರು ಅವರು, ಮಹೇಶ್ ಅವರು, ಇನ್ನು ಹಲವಾರು ಜನ ಉತ್ತಮ ರೀತಿಯಲ್ಲಿ ಜಯಗಳಿಸಿ ಒಂದು ಕುಂಬಾರಕೊಪ್ಪಲಿಗೆ ಹೆಮ್ಮೆ ತರುವಂಥ ಕೆಲಸ ಆಗಿದೆ. ಅದರಲ್ಲೂ ನಮ್ಮ ಚೇತನ್, ಲಲಿತಮ್ಮ ವಿಶ್ಕಂಠೇಗೌಡರ ಮಕ್ಕಳಾದಂಥ ಚೇತನ್ ಅವರು ಅಧಿಕ ಮತಗಳು 399 ಮತಗಳನ್ನು ತಗೊಂಡು, ಎಲ್ಲರಿಗಿಂತ ಹೆಚ್ಚಾಗಿನ ಮತಗಳನ್ನು ತಗೊಂಡು
ಹೆಮ್ಮೆಯಾಗಿ ಪಾತ್ರರಾಗಿದ್ದಾರೆ. ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಮ್ಮ ಕುಂಬಾರಕೊಪ್ಪಲು ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಚೇತುವಣ್ಣವರು ಅವರ ಜೊತೆಯಲ್ಲಿದ್ದು ನಮ್ಮ ಊರಿನ ಸೊಸೈಟಿ ಆದಂಥ ಸಂಘಕ್ಕೆ ಎಲ್ರಿಗೂ ಸೇವೆ ಸಲ್ಲಿಸಿದಂಥ ಎಲ್ಲ ಕಾರ್ಯಕರ್ತರುಗಳಿಗೂ ಹಾಗೂ ಹಿರಿಯ ಎಲ್ಲ ಮುಖಂಡರುಗಳಿಗೂ ನನ್ನ ಈ ಧನ್ಯವಾದವನ್ನು ತಿಳಿಸ್ತಾ ನನ್ನ ಚೇತುವಣ್ಣವರು ಅವರ ಜೊತೆಯಲ್ಲಿದ್ದು ನಮ್ಮ ಊರಿನ ಸೊಸೈಟಿ ಆದಂಥ ಸಂಘಕ್ಕೆ ಎಲ್ರಿಗೂ ಸೇವೆ ಸಲ್ಲಿಸಿದಂಥ ಎಲ್ಲ ಕಾರ್ಯಕರ್ತರುಗಳಿಗೂ ಹಾಗೂ ಹಿರಿಯ ಎಲ್ಲ ಮುಖಂಡರುಗಳಿಗೂ ನನ್ನ ಈ ಧನ್ಯವಾದವನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕುಂಬಾರಕೊಪ್ಪಲ್ ಗ್ರಾಮಸ್ಥರು ಎಲ್ಲ ನಿಂತು ಎಲ್ಲ ಸದಸ್ಯಗಳು ಗೆಲ್ಲಿಸಿರೋದಕ್ಕೆ ನನಗೆ ತುಂಬ ಸಂತೋಷ. ಅದರಿಂದ ಎಲ್ಲ ಸರಿ ಇವಾಗೆಲ್ಲ ಎಲ್ಲರಿಗೂ ಸಂತೋಷ. ಇವತ್ತು ಮೊದಲಿಗೆ ನಿರ್ದೇಶಕರಾಗಿ ಆಯ್ಕೆಯಾದಂಥ ಎಲ್ಲ ನಿರ್ದೇಶಕರುಗಳಿಗೆ ಧನ್ಯವಾದಗಳು. ಇದು ಒಂದು 9 ಜನ ನಿಂತಿರೋದ್ರಲ್ಲಿ 7 ಜನ ಒಂದು ಉತ್ತಮವಾದಂಥ ಮತಗಳನ್ನು ತಗೊಂಡು ಗೆದ್ದಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಜೊತೆಗೆ ಇಡೀ ಕುಂಬಾರಕೊಪ್ಪಲು ಗ್ರಾಮ ಈ ಒಂದು ಟೀಮ್ಗೆ ಎಲ್ಲ ಸಪೋರ್ಟ್ ಮಾಡೋದ್ರಿಂದ ಒಳ್ಳೆ ಮತದ ಅಂತರದಿಂದ ಗೆದ್ದಿದ್ದಾರೆ. ಇವ್ರಿಗೆಲ್ಲ ಒಳ್ಳೆಯದಾಗಲಿ. ಇದೇ ರೀತಿ ಚೈತು ಅವರ ನೇತೃತ್ವದಲ್ಲಿ ಈ ಒಂದು ಸೊಸೈಟಿ ಮಾದೇಶ್ವರ ಸೊಸೈಟಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹೇಳ್ತಾ ಅವ್ರಿಗೆ ಶುಭ ಹಾರೈಸ್ತೀನಿ. ರವಿ ಅಂತ ನಮ್ಮ ಹೆಸರು, ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕರು ಹಾಗೂ ಹಾಲಿ ಉಪಾಧ್ಯಕ್ಷರು. ಇವತ್ತು ನಡೆದಂಥ ಶ್ರೀ ಮಹದೇಶ್ವರ ವಿವಿಧೋದ್ದೇಶ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ಸ್ನೇಹಿತರಾದಂಥ ಚೇತನ್ ವಿಶ್ಕಂಠೇಗೌಡರವರು ಮತ್ತು ಶಿವಕುಮಾರ್, ಸತೀಶ್, ಮಹೇಶ್ ಮತ್ತು ಚಂದ್ರಶೇಖರ್ ಅವರು ಅಧಿಕ ಮತಗಳಿಂದ ಗೆದ್ದಿದ್ದಾರೆ. ಅವರೆಲ್ಲರಿಗೂ ನಮ್ಮ ಕುಂಬಾರಕೊಪ್ಪಲು ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಇದೇ ರೀತಿ ಈ ಬ್ಯಾಂಕಿನ ಅಭಿವೃದ್ಧಿ ಕಾರ್ಯವನ್ನು ಇನ್ನೂ ಉತ್ತಮ ರೀತಿ ಮಟ್ಟದಲ್ಲಿ ನಡೆಸ್ಕೋಗ್ಲಿ ಅಂತ ನಾನು ಅವ್ರನ್ನ ಕೇಳ್ಕೊಳ್ತಿದ್ದೀನಿ. ನಿಮ್ಮ ಸಂಘದಲ್ಲಿ ಗೆದ್ದಿದ್ದಾರೆ, ಅವ್ರಿಗೆ ಏನು ಹೇಳಕ್ ಬಯಸ್ತಾರೆ? ಈಗ ಅವರು ಅಧಿಕಾರ ಇಲ್ದಂತಾನೆ ನಮ್ಮ ಚೇತು ಅವರು ಈಗ ಆಲ್ರೆಡಿ ಕುಂಬಾರಕೊಪ್ಪಲಲ್ಲಿ ಈ ಸುತ್ತಮುತ್ತ ಎಲ್ಲ ಈ ನಮ್ಮ ಏನು ಈ ಬಡಾವಣೆಗಳವೆ ಇಲ್ಲಾಗಲೇ ಅವರು ಚಿರಪರಿಚಿತ ಆಗ್ಬಿಟ್ಟವ್ರೆ. ಅವ್ರು ಕೆಲಸ ಮಾಡೋದ್ರಲ್ಲಿ ನಾವೇನು ಹೇಳುವಂಗೆ ಇಲ್ಲ. ಅವರು ಸಾರ್ವಜನಿಕ ಜೀವನದಲ್ಲಿ ಈಗ ಆಲ್ರೆಡಿ ಒಂದು 15-20 ವರ್ಷದಿಂದ ಇದ್ರು. ಆಲ್ರೆಡಿ ಈಗ ಒಂದು 8-10 ವರ್ಷದಿಂದಂತೂ ಸತತವಾಗಿ ಜನಗಳ ಮಧ್ಯದಲ್ಲೇ ಬೆಳಗ್ಗೆ ರಾತ್ರಿ ಆದ್ರೆ ಅದೇ ಕೆಲಸ. ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಇದನ್ನೇ ಇಟ್ಕೊಂಡು ಎಲ್ಲರೂ ಜನ ಆಯ್ಕೆ ಮಾಡಿ ಪ್ರಥಮ ಸ್ಥಾನದಲ್ಲಿ ಗೆಲ್ಸವ್ರೆ. ಅವ್ರು ಮುಂದೊಂದು ದಿನ ಇನ್ನೂ ಒಳ್ಳೆ ಸ್ಥಾನಕ್ಕೆ ಹೋಗ್ತಾರೆ. ಕೆಲಸ ಕಾರ್ಯಗಳು ಈಜಿಯಾಗಿ ಆಯ್ತವೆ. ನಮಗೆ ಎಲ್ಲರಿಗೂ ಕೈಗೆ ಎಡಕ್ತಾರೆ. ಯಾವ ಟೈಮಲ್ಲಿ ಮಧ್ಯರಾತ್ರಿ ಹೋದ್ರು ಸ್ಪಂದಿಸಿ ಎಲ್ಲೇ ಸಿಕ್ಕಿದ್ರು ಒಂದು ಫೋನ್ ಕಾಲ್ ಮಾಡೋ ಸಾಕಲ್ಲಿ ಹೋಗಿ ಅವ್ರದ್ದು ಯಾವುದೇ ಕೆಲಸ ಇದ್ರೂ ಬಿಟ್ಟು ಜನಗಳ ಸೇವೆ ಮಾಡ್ತಾರೆ. ಸದಾ ಸಿದ್ಧವಾಗಿ ಅವರ ಭಗವಂತ ಅವ್ರು ಇನ್ನೂ ಮುಂದಿನ ದಿನಗಳು ಇನ್ನೂ ಒಳ್ಳೆ ಸ್ಥಾನ ಕೊಟ್ಟು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅಂದ್ಬಿಟ್ಟು ನಾವು ಮಾದೇಶ್ವರನ ಇನ್ನೊಂದು ಪಕ್ಕ ಕೋರ್ಕತ್ತ ಅವ್ರಿಗೆ ಒಳ್ಳೇದಾಗಲಿ ಅಂತ ಶುಭ ಕೋರ್ತಾ ಇದ್ದೀವಿ. ಶುಭಾಶಯಗಳು. ಮಾದೇಶ್ವರ ವಿವಿಧೋದ್ದೇಶ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆ ಈ ದಿನಾಂಕ ನಡೀತು ಸಂಜೆ. ಇದರ ಫಲಿತಾಂಶನೂ ಹೊರಗಡೆ ಬಂತು. ಅದರಲ್ಲಿ ನಮ್ಮ KV ಚೇತನ್ ಅವರು, ಸತೀಶ್ ಅವರು, ಚಂದ್ರಶೇಖರ್, ಆಮೇಲೆ ಶಿವಕುಮಾರ್, ಲೋಕೇಶ್, ಮಹೇಶ್, ಬಿ ವರ್ಗದಿಂದ ಅದು ಅವಿರೋಧ ಆಯ್ಕೆ ಮಹೇಶ್ ಅವರು. ಜನರಲ್ ಲೇಡಿಯಿಂದ ಶ್ರೀಮತಿ ಶೋಭಾ ಅವರು, ಶ್ರೀಮತಿ ಪಂಚಮಿ. ಒಟ್ಟು ನಮ್ದು 13 ಸ್ಥಾನ ಇತ್ತು. ಅದರಲ್ಲಿ ರೆಬಲ್ಸ್ 4 ಜನ ನಿಂತು 2 ಗೆದ್ರು. ಅದರಲ್ಲಿ ನಮ್ಮ ಟೀಮು 11 ಜನ ಗೆದ್ದಿದ್ದಾರೆ. ಇದಕ್ಕೆ ಕಾರಣಕರ್ತರು ನಮ್ಮ ಮಾಸ್ಟರ್ ಜಯರಾಮಣ್ಣನವರು, ಶಿವಮಾದವರು, ಲಲಿತಮ್ಮನವರು, ಜಯರಾಮಣ್ಣ ಅವರು ಎಕ್ಸ್ ಕಾರ್ಪೊರೇಟ್ರೆ. ನಾನು ರಾಜೇಂದ್ರ ಅಂತ ಚೀಫ್ ಫೌಂಡರ್ ಆಫ್ ಸೆಕ್ರೆಟರಿ ಮಾದೇಶ್ವರಕ್ಕೆ. ಹಾಗಾಗ್ಬಿಟ್ಟು ನಮ್ಮೆಲ್ಲ ಚೇತು ಅಭಿಮಾನಿಗಳು, ನಮ್ಮ ಮತದಾರ ಬಂಧುಗಳು ಎಲ್ಲ ನಮ್ಮ ಟೀಮ್ಗೆ ಒಳ್ಳೆ ಬಹುಮತ ಕೊಟ್ಟು ಇದು ಮಾಡಿದ್ದಾರೆ. ಹಾಗಾಗ್ಬಿಟ್ಟು ಇನ್ನೂ ಕೆಲವು ಸ್ನೇಹಿತರು ಅನಿಲ್ ಕುಮಾರ್, ನಮ್ಮ ಭೈರಪ್ಪ, ಗ್ರಾಮದ ಮುಖಂಡರೆಲ್ಲ ಸೇರಿ ನಡೆದೈತೆ. ಆದ್ರಿಂದ ನಾನು ಇದು ನೂತನ ಡೈರೆಕ್ಟರ್ಗಳಿಗೆ ನಾನು ಆಶೀರ್ವದಿಸ್ತೀನಿ, ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು.